ಯಾಕಂದರೆ ಓಕೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ಏನಾಗುತ್ತೆ ಅಂದರೆ ಇವಾಗ ಡೆಲೀಲಾ ಹತ್ರ ಹೋಗಿ ಸಿಕ್ಕೊಳ್ತಾನೆ. ಯಾರು? ಸ್ಯಾಮ್ಸನ್ನಿಗೆ 4 ಸತಿ ಡೆಲೀಲಾ ಮಾತಾಡಿ ಕೇಳ್ತಾಳೆ. 3 ಸತಿನೂ ಸ್ಯಾಮ್ಸನ್ ಸುಳ್ಳು ಹೇಳ್ತಾನೆ. ಒಬ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ಜೊತೆಲಿ ಇರೋರ್ಗೆ ಏನರ್ಥ? ಅವ್ರನ್ನ ನಂಬುತ್ತಾ ಇಲ್ಲ ಅಂತ ಅರ್ಥ. ಆದರೆ ಅವ್ನು 3 ಸತಿನೂ ಏನು ಮಾಡ್ತಾಳೆ ಅಂದರೆ 3 ಸತಿ ಸುಳ್ಳು ಹೇಳ್ತಾನೆ, ಈ ರೀತಿ ನನ್ನ ಶಕ್ತಿ ಹೋಗ್ಬಿಡುತ್ತೆ ಅಂತ. ಅವಳು ಎವ್ರಿ ಟೈಮ್ ಏನು ಮಾಡ್ತಾಳೆ, ಆ ವಿಷಯವನ್ನು ಮಾಡಿದ್ಮೇಲೆ ಫಿಲಿಸ್ಟೈನ್ಸ್ ಬರ್ತಾರೆ ಅಂತ ಹೇಳಿದ ತಕ್ಷಣ ಹಗ್ಗವನ್ನು ಬಿಚ್ತಾನೆ, ಇದು ಮಾಡ್ತಾನೆ, ಅವ್ನ ಶಕ್ತಿ ಹೋಗಿರಲ್ಲ ಅವನನ್ನು ಬಿಟ್ಟು. 4ನೇ ಸತಿ ಅವಳು ಏನು ಹೇಳ್ತಾಳೆ ಅಂದರೆ, ನನ್ನನ್ನು ನಿಜವಾಗ್ಲೂ ನೀನು ಪ್ರೀತಿ ಮಾಡ್ತಿಲ್ವಾ, ಆದ್ದರಿಂದ ಏನು ಮಾಡು, ನಿನ್ನ ಸುಳ್ಳು ಹೇಳ್ಬೇಡ, ನಿಜ ಹೇಳು ಅಂತ. ಮೊದಲೇ ಇಲ್ಲಿ ಇದನ್ನು ನೋಡ್ತೀರಾ, ಸ್ಯಾಮ್ಸನ್ ಜೀವಿತದಲ್ಲಿ ಇದ್ದಂಥ ವೀಕ್ನೆಸ್ ಎಲ್ಲಿ ಯಾರಿಗೆ ಹೇಳ್ತಾನೆ? ಅವ್ನು ಮೊದಲು ಮಾಡ್ಕೊಂಬೇಕಿದ್ದ ಅನ್ಯ ಹೆಂಗಸಿನ ಹತ್ರ ಏನಂತ ಹೇಳ್ತಾನೆ ಅವನ ಸುಳ್ಳನ್ನು, ಅವನ ನಿಜವನ್ನು ಹೇಳ್ಬಿಡ್ತಾನೆ. ಅವನ ವೀಕ್ನೆಸ್ ಅದು. ಇದೇ ವೀಕ್ನೆಸ್ನ ಯಾರು ಯೂಸ್ ಮಾಡ್ತಾ ಇದ್ದಾರೆ? ಫಿಲಿಸ್ಟೈನ್ ಜನರು ಅವನ ವೀಕ್ನೆಸ್ನ ಕಂಡಿಡ್ಕೊಬೇಕು ಅಂತ. 3 ಸತಿ ಸುಳ್ಳು ಹೇಳ್ತಾನೆ, 4ನೇ ಸತಿ ನಿಜವನ್ನು ಹೇಳ್ಬಿಡ್ತಾನೆ. ಏನಂತ? ನಾನು ನಜರೇಟನಾಗಿದ್ದೇನೆ, ನಜರೇಟನಾಗಿರುವಂಥದ್ದರಿಂದ ನನ್ನ ಕೂದಲು ಕಟ್ ಮಾಡಿಬಿಟ್ರೆ ನನ್ನ ಶಕ್ತಿ ನನ್ನನ್ನು ಬಿಟ್ಟು ಹೋಗ್ಬಿಡುತ್ತೆ. ಇದು ಓದಬೇಕಾದ್ರೆ ನನ್ನ ಪ್ರಶ್ನೆ ಬಂತು, ದೇವರೇ ಇಷ್ಟವರೆಗೂ ಎಷ್ಟು ಕೌಂಟ್ ಮಾಡಿದ್ರು ಒಂದು 7 ಮಿಸ್ಟೇಕ್ ಮಾಡಿರ್ಬೋದು ಅವನ ಜೀವನದಲ್ಲಿ. ದೇವರೇ ಅವನು 6-7 ಸತಿ ಮಿಸ್ಟೇಕ್ ಮಾಡಿರ್ತಾನೆ, ಇದೆಲ್ಲ ಬಿಟ್ಬಿಟ್ರಿ, ಒಂದು ಕೂದಲು ಕಟ್ ಮಾಡಿದ್ದು ಯಾಕೆ ಅವನ ಅಭಿಷೇಕ ತೆಗೆದ್ಬಿಟ್ರಿ? ಎಲ್ಲ ಏನೇನೋ ಏನೇನೋ ಅವನ ಜೀವನದಲ್ಲಿ ಮಾಡದೇ ಇರೋ ತಪ್ಪೆಲ್ಲ ಮಾಡ್ದ. ದೇವ್ರಿಗೆ ವಿರೋಧ, ನಜರೇಟನಿಗಿರೋನ್ ಮಾಡಬಾರ್ದಂಥ ತಪ್ಪೆಲ್ಲ ಅಷ್ಟು ಪಾಪ ಮಾಡ್ತಾನೆ. ಆದರೆ ಅಭಿಷೇಕ ಅವನನ್ನು ಬಿಟ್ಟು ಹೋಗಲ್ಲ. ಯಾವಾಗಲೂ ಏನು ಮಾಡ್ತಾರೆ? ಪವಿತ್ರಾತ್ಮವ್ರಿಗೆ ಉಪಯೋಗ, ಅವನು ಸ್ಟ್ರೆಂತ್ ಕೊಡ್ತಾರೆ, ಮಾಡ್ತಾನೆ. ಆದರೆ ಆ ಒಂದು ಕೂದಲು ಕಟ್ ಮಾಡಿದ ತಕ್ಷಣ ತೆಗೆದುಬಿಟ್ರಲ್ಲ, ಇದೇನಿದು ಅಂತ ಮಾತಾಡಬೇಕಾದ್ರೆ ದೇವರು ಒಂದೊಂದು ವಿಷಯ ನನಗೇನು ಮಾಡಿದ್ರಂದರೆ, ಒಂದು ವಿಷಯ ಮಾತಾಡಿದ್ರು. ಹಂಗಂದ್ರೆ ಯಾಕೆ ಈ ವಿಷಯ ಕೇಳಿದೆ ಅಂದರೆ, ನೋಡಿ, ಸಾಯುವವರೆಗೂ ಸ್ಯಾಮ್ಸನ್ ಜೊತೆ ಅಭಿಷೇಕ ಇತ್ತು. ಅವ್ನು ಸಾಯುವಾಗಲೂ ಏನು ಮಾಡ್ತಾನೆ? ದೇವರೇ ಒಂದು ಕೊನೆ ಸಾರಿ ಅಂತೇಳಿ ಸಾಯ್ತಾನೆ. ಸಾಮ್ಯುಯೇಲನಿಗೂ ತನ್ನ ಜೀವನ ಪೂರ್ತಿ ಅಭಿಷೇಕ ಆಯಿತು. ಯೋವಾನ್ ಜ್ಞಾನಸ್ಥಾನನಿಗೂ ತನ್ನ ಜೀವನ ಪೂರ್ತಿ ಅಭಿಷೇಕ ಆಯಿತು. ದಾವಿದನಿಗೂ ತನ್ನ ಜೀವನ ಪೂರ್ತಿ ಅಭಿಷೇಕ ಆಯಿತು. ನಾವು ಜೀವನ ಪೂರ್ತಿ ಸಫಲವಾಗಿ ಇರ್ಬೋದು, ಆದರೆ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಸಫಲತೆಯೂ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ, ಅಭಿಷೇಕ ಸಹ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ. ಯಾವಾಗ ಹೋಗುತ್ತೆ? ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಯಾವಾಗ ದೇವರು ಮತ್ತವ್ರಿಗಿಟ್ಟಿದ್ದನ್ನು ತೊಗೊಂಡ್ಬಿಡ್ತಾರೆ. ಅವನಷ್ಟು ದೇವ್ರ ವಿರೋಧವಾಗಿ ಹೋದ್ನಲ್ಲ, ದೇವ್ರ ವಿರೋಧವಾಗಿ ಓಕೆ. ಪ್ರಶ್ನೆ ನೋಡಿ, ಇಷ್ಟು ಸತಿ ಪಾಪ ಮಾಡ್ತಾನೆ, ದೇವರ ಪ್ರಸನ್ನತೆ ಅವನನ್ನು ಬಿಟ್ಟು ಹೋಗಲ್ಲ. ಆದರೆ ಆ ಕೊನೆಯ ಪಾಪ, ಅವನು ನಜರೇನಾಗಿದ್ದೀನಿ ಒಂದು ಸೀಕ್ರೆಟ್ ಬಿಟ್ಕೊಟ್ಟಿದ ತಕ್ಷಣ ಯಾಕೆ ದೇವರ ಪ್ರಸನ್ನತೆ ಅವನನ್ನು ಬಿಟ್ಟು ಹೋಯ್ತು? ಯಾಕೆ ಅವನ ಕೂದಲಲ್ಲಿ ಪ್ರಸನ್ನತೆ ಇದೆ ಅನ್ನೋದಲ್ಲ, ಯಾಕಂದರೆ ಅವ್ನು ತಪ್ಪು ಮಾಡಿದಾಗಲೂ ದೇವ್ರ ಪ್ರಸನ್ನತೆ ಅವ್ನು ಬಿಟ್ಟು ಹೋಗಿಲ್ಲ. ಇವತ್ತಿಗೆ ಯೋಚನೆ ಮಾಡಿ ನೋಡಿ, ಎಷ್ಟೋ ಸೇವಕರು ದೇವರಿಗೆ ವಿರೋಧವಾಗಿ ತಮ್ಮ ಸ್ವಂತ ಜೀವಿತದಲ್ಲಿ ನಡೀತಾ ಇರ್ತಾರೆ. ಪಬ್ಲಿಕಲ್ಲಿ ಅಭಿಷೇಕ ಇರುತ್ತೆ, ಅವ್ರನ್ನ ಇಟ್ಕೊಂಡು ದೇವ್ರು ಏನು ಮಾಡ್ತಾರೆ? ಪ್ರಾಫೆಸಿ ಕೊಡ್ತಾರೆ, ಅತಿಶಯ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಏನು ಹೇಳ್ತಾರೆ? ದೇವರೇ ಉಂಗ ನಾಮತ್ಲೆ ನಂಗೆ ಏನ ಬನ್ನೋ, ನಿಮ್ಮ ಹೆಸರನ್ನ ಏನು ಮಾಡಿದ್ವಿ? ಪಿಶಾಚಿ ಓಡಿಸಿದ್ವಿ, ಅತಿಶಯ ಮಾಡಿದ್ವಿ, ನಿಮ್ಮ ಹೆಸರಿನಲ್ಲಿ ಏನು ಮಾಡಿದ್ವಿ? ಪ್ರೀಚ್ ಮಾಡಿದ್ವಿ. ಇಷ್ಟು ಮಾಡಿದ್ವಲ್ಲ, ಯಾಕೆ ದೇವರೇ ನಮ್ಮನ್ನು ನೋಡಿ ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ. ದೇವ್ರೇನು ಹೇಳ್ತಾರೆ? ನೀ ಯಾರು ತೆರಿயாது ಪೋಡ ಅಬಿದ ಜನರ ಹಂಗೆ ಹೇಳ್ತಾರೆ, ನೀವು ಯಾರು ನನಗೆ ಗೊತ್ತಿಲ್ಲ, ದೋಸು ಪ್ರಾಕ್ಟಿಸ್ ಲಾಲೆಸ್ನೆಸ್ ಅಂತಾರೆ. ಯಾರು ದೇವರ ಕಟ್ಟಳೆಗಳನ್ನು ಕೀಳ್ಪಡಿಯದವರು ಅಂತ ಹೇಳ್ತಾರೆ. ಏನಕ್ಕೋಸ್ಕರ? ಇಂಥ ಮನುಷ್ಯರಿಗೆ, ಪಾಪಿಗಳಾದ ಮನುಷ್ಯರಿಗೆ ದೇವರ ಅಭಿಷೇಕವನ್ನು ಬಿಟ್ಟಿದ್ರೂ ಸಹ ಕೊನೆಯದಲ್ಲಿ ಅಭಿಷೇಕ ಒಂದು ಕೂದಲು ಕಟ್ ಮಾಡಿದ ತಕ್ಷಣ ತೆಗಿತಾರೆ. ಪ್ರಶ್ನೆ ನಾವೆಲ್ಲರೂ ಕೇಳಬೇಕು. ನಾನು ದೇವರ ಹತ್ರ ಏನಂತ ಕೇಳಿದೆ ಅಂದರೆ, ದೇವರೇ ನಾನು ಯಾಕೆ ಇಷ್ಟು ಕಷ್ಟಪಟ್ಟು ಗುಣ ಎಲ್ಲ ಚೇಂಜ್ ಮಾಡಬೇಕು, ಇಷ್ಟು ಕಷ್ಟಪಟ್ಟು ಮಾಡಬೇಕು? ನನಗೆ ಅಭಿಷೇಕ ಸ್ವಲ್ಪ 1 ವರ್ಷದಲ್ಲಿ ಅಭಿಷೇಕ ಸಿಕ್ಬಿಟ್ರೆ ಏನು ಮಾಡ್ಬೋದು? ನಿಮಗೋಸ್ಕರ ಸೇವೆಯಲ್ಲಿ ಇಷ್ಟು ಬೆಳೆಸ್ಬೋದಲ್ಲ, ನಾನು ಯಾಕೆ ವೆಯ್ಟ್ ಮಾಡಿ ಪಡ್ಕೊಬೇಕು? ನಿಮಗೂ ಆ ಪ್ರಶ್ನೆ ಇರಬೇಕು. ದೇವರೇ, ನಾನು ನಿಮಗೋಸ್ಕರ ಇಷ್ಟು ಕಷ್ಟಪಟ್ಟು ನಾನು ಕೆಲಸ ಮಾಡಿದೆ, ಎಲ್ಲೇನೋ ಮಾಡ್ತಾಯಿದ್ದೀನಿ, ದೇವ್ರ ರಾಜ್ಯಕ್ಕೋಸ್ಕರ ಮಾಡ್ತಾಯಿದ್ದೀನಿ, ಆದರೆ ಯಾಕೆ ನಾನು ಇಷ್ಟು ಕಷ್ಟಪಟ್ಟ ಕೆಲಸ ಮಾಡಬೇಕು? ಯಾಕೆ ನಾನು ಇಷ್ಟು ವರ್ಷ ವೆಯ್ಟ್ ಮಾಡಿ ಅದನ್ನು ಪಡ್ಕೊಬೇಕು? ಯಾಕೆ ತಕ್ಷಣ ಸಿಗ್ತಾ ಇಲ್ಲ ನನ್ನ ಆಶೀರ್ವಾದವು, ಅಭಿಷೇಕವು? ಎಲ್ಲರಿಗೂ ದೇವರು ಒಂದು ಸೀಕ್ರೆಟ್ನ ಕೊಟ್ಟಿರ್ತಾರೆ. ಒಂದು ಸೀಕ್ರೆಟ್ಗೆ ಏನು ಹೇಳ್ತೀರಾ? ಒಂದು ರಹಸ್ಯವನ್ನು ಕೊಟ್ಟಿದ್ದಾರೆ. ರಹಸ್ಯವಾದ ಜಾಗ. ಆ ಜಾಗ ಮಾತ್ರ ಯಾವಾಗಲೂ ನಮಗೂ ದೇವರಿಗಿರುವಂಥ ಜಾಗ. ಆ ರಹಸ್ಯವನ್ನು ಬಿಟ್ಟು ಯಾವಾಗ ನಾವು ಆ ರಹಸ್ಯವನ್ನು ಬಿಟ್ಕೊಡ್ತೀವೋ ಆವಾಗ ನಮ್ಮ ಅಭಿಷೇಕ, ಪಬ್ಲಿಕ್ ಅಭಿಷೇಕ, ಚೆನ್ನಾಗಿಟ್ಕೊಳ್ಳಿ, ಪಬ್ಲಿಕ್ ಅಭಿಷೇಕ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ.
ಪಬ್ಲಿಕ್ ಅಭಿಷೇಕ ಅಂದರೆ ಬೇರೆಯವರಿಗಾದ ಅಭಿಷೇಕ. ರಿಪೀಟ್ ಮಾಡ್ತಾ ಇದ್ದೀನಿ, ಮೈಂಡಲ್ಲಿ ಕೂತ್ಕೊಳ್ಳಿ ಅಂತ. ಓಕೆ, ಸೊ ಈ ಅಭಿಷೇಕ ಯಾವಾಗ ನಮ್ಮನ್ನು ಬಿಟ್ಟು ಹೋಗುತ್ತೆ? ನಮ್ಮ ಸೀಕ್ರೆಟ್ನ ಬಿಟ್ಟು ಕೊಡಬೇಕಾದ್ರೆ. ಸ್ಯಾಮ್ಸನ್ಗೆ ಏನಾಗಿತ್ತು? ಕೂದಲು. ಅವನ ಸೀಕ್ರೆಟ್ ಏನಾಗಿತ್ತು? ಅವನ ರಹಸ್ಯ ಏನು? ಕೂದಲು. ನಮ್ಮ ಸೀಕ್ರೆಟ್ ಏನು ಅಂತ ನಾವು ಕಂಡುಹಿಡ್ಕೊಬೇಕು. ನಮ್ಮ ಸೀಕ್ರೆಟ್ ಯಾವ ರೀತಿ ಇರುತ್ತೆ ಅಂದರೆ, ಒಬ್ಬರಿಗೆ ದೇವರ ವಾಕ್ಯವು ಪ್ರಾರ್ಥನೆಯಾಗಿರುತ್ತೆ, ಒಬ್ಬರಿಗೆ ಕೀಳ್ಪಡಿದ ಅಂದರೆ ದೇವರ ಕೈ ಹಂಗಂದ್ರೆ ಕೀಳ್ಪಡಿದಲ್ಲಿ ಒಬಿಡಿಯನ್ಸ್ಗೆ ಏನು ಹೇಳ್ತೀರಾ? ಒಳಪಡೋದು, ದೇವರು ಹೇಳುವಂಥ ಮಾತುಗಳಿಗೆ ಒಳಪಡೋದು. ಕೆಲವರಿಗೆ ದೇವರು ಆ ಸೀಕ್ರೆಟ್ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಸ್ಯಾಮ್ಯಲ್ಗೆ ಇದ್ದಂಥ ಸೀಕ್ರೆಟ್, ಸಾಮುವೇಲ್ಗೆ ಇದ್ದಂಥ ಸೀಕ್ರೆಟ್ ಏನು? ಅವರು ದೇವರ ಜೊತೆ ಶಿಲೋ ಅನ್ನುವಂಥ ಜಾಗಕ್ಕೆ ಹೋಗಿ ದೇವ್ರ ಜೊತೆ ಮಾತಾಡ್ತಾ ಇದ್ರು. ಅವರ ರಹಸ್ಯ ಅದು. ಆ ಒಂದು ಜಾಗವನ್ನು ಬೇರೆ ಯಾರಿಗೆ ಬಿಟ್ಟುಕೊಟ್ರೆ ಏನಾಗ್ಬಿಡುತ್ತೆ? ಅಭಿಷೇಕ ಅವ್ರನ್ನ ಬಿಟ್ಟು ಹೋಗ್ಬಿಡುತ್ತೆ. ನಮ್ಮ ಜೀವಿತದಲ್ಲೂ, ಫಾರ್ ಎಕ್ಸಾಂಪಲ್ ನನ್ನ ಜೀವಿತದಲ್ಲಿ ನಾನು ಯಾವಾಗೆಲ್ಲ ಒಂದೊಂದು ಸರ್ಟನ್ ಟೈಮಲ್ಲಿ ಪ್ರಾರ್ಥನೆಗೂ ಬೈಬಲ್ ಓದೋಕ್ಕೂ ಕೂತ್ಕೊಳ್ತೀನಿ. ಯಾವಾಗೆಲ್ಲ ಆ ಸಮಯವನ್ನು ಕಮ್ಮಿ ಮಾಡ್ತೀನೋ, ಬಿಟ್ಟು ಕೊಡ್ತೀನೋ, ಆವಾಗೆಲ್ಲ ನನ್ನ ಜೀವನದಲ್ಲಿ ಅಭಿಷೇಕ ಕಡಿಮೆ ಆಗೋದು ಗೊತ್ತಾಗುತ್ತೆ, ದೇವರ ಪ್ರಸನ್ನತೆ ಕಡಿಮೆ ಆಗೋದು ಗೊತ್ತಾಗುತ್ತೆ. ಯಾವಾಗೆಲ್ಲ ಗೊತ್ತಾಗುತ್ತೆ? ಯಾವಾಗ ಆ ಸಮಯವನ್ನು ಎತ್ಕೊಂಡೋಗಿ ಪಿಶಾಚ್ ಬೇರೆ ಎಲ್ಲೂ ಅಟ್ಯಾಕ್ ಮಾಡಲ್ಲ. ನಮ್ಮ ವೀಕ್ನೆಸ್ ಏನು ಅಂತ ಒಂದು ಚೆನ್ನಾಗಿ ಗೊತ್ತು. ಸ್ಯಾಮ್ಸನ್ನ ವೀಕ್ನೆಸ್ ಏನಾಗಿತ್ತು? ಹೆಂಗಸು ತಿರುಗಿ ತಿರುಗಿ ಬಂದು ಕೇಳಿದ್ರೆ, ಇಷ್ಟವಾದಂಥ ಹೆಂಗಸು ಬಂದು ಕೇಳಿದ್ರೆ ಏನು ಮಾಡ್ತಾನೆ? ಹೇಳ್ಬಿಡ್ತಾನೆ ಸೀಕ್ರೆಟ್ನ, ರಹಸ್ಯವನ್ನು. ಯಾರಿಗಿದ್ದಂಥ ಸೀಕ್ರೆಟು? ಅವನಿಗೂ ದೇವರಿಗಿದ್ದಂಥ ಸೀಕ್ರೆಟು. ಯಾವಾಗ ನಾನು ನನ್ನ ಸಮಯವನ್ನು ದೇವರಿಗೆ ಇಟ್ಟಿದ್ದನ್ನು ನಾನು ಬಿಟ್ಟು ಕೊಡ್ತೀನೋ, ದೇವರಿಗೆ, ಇನ್ನು ಬೇರೆಯವ್ರಿಗೆ ಏನಿರುತ್ತೆ? ಕೀಳ್ಪಡಿಯದಲ್ಲಿರುತ್ತೆ, ಅಂದರೆ ಒಳಪಟ್ಟು ನಡೆಯುವುದು. ಯಾವಾಗ ದೇವರ ಹೇಳುವಂಥ ಮಾತನ್ನು ಒಳಪಟ್ಟು ನಡೆಯೋದನ್ನು ಬಿಟ್ಬಿಡ್ತಾರೋ, ಅವಾಗ ಏನು ಮಾಡ್ತಾರೆ? ಅಭಿಷೇಕನ ತೆಗೆದು ಬಿಡ್ತಾರೆ ದೇವರು. ನಿಮಗೆ ಇರುವಂಥ ರಹಸ್ಯ ಏನು ಅಂತ ನೀವು ತಿಳ್ಕೊಬೇಕು. ಆಮೇನ್. ಎವ್ರಿಬಡಿ ಹ್ಯಾಸ್ ಅ ಸೀಕ್ರೆಟ್ ಪ್ಲೇಸ್ ಫಾರ್ ಗಾಡ್. ನಮಗೂ ದೇವರಿಗೂ ಆ ಅಭಿಷೇಕಕ್ಕಾದ ಒಂದು ಜಾಗ ಇರುತ್ತೆ. ಎಲ್ರಿಗೂ ಒಂದೊಂದು ಅಭಿಷೇಕದ ಜಾಗ ಇರುತ್ತೆ. ಆ ಒಂದು ಜಾಗವನ್ನು ಬಿಟ್ಟಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಅವ್ನು ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ, ಕೂದಲು ಕಟ್ ಮಾಡಿಬಿಡ್ತಾರೆ. ಅವಾಗ ಜಡ್ಜಸ್ 16 ಏನು ಹೇಳ್ತಾರೆ ಅಂದರೆ, ಅವನಿಗೆ ತಿರುಗಿ ಏನು ಮಾಡ್ತಾನೆ ಅಂದರೆ, ದೇವರ ಪ್ರಸನ್ನತೆ ಅವರನ್ನು ಬಿಟ್ಟಿದ್ದು ಹೋಗಿದ್ದು ಅವನಿಗೆ ಗೊತ್ತಾಗಿಲ್ಲ, ಅದರಿಂದ ತಿರುಗಿ ಆ ಒಂದು ಹಗ್ಗವನ್ನು ಕಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ.